ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ಕವನ ಯೂಟ್ಯೂಬ್ ಚಾನಲ್. ಇದರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ. ಹೌದಾ, ಯಾರು ಕೊಡ್ಸಿದ್ದು? ಎರಡು ಬಸ್ಸು ಹೋದ್ವಿಪ್ಪ. ಹಾಯ್ ಹಾಯ್, ನೀನು ಹಾಯ್ ಮಾಡು ಮಗಳೇ. ನಾನು, ನಮ್ಮ ಮ್ಯಾಮು, ಅವ್ರ ಪಾಪು, ಮುಂದೆ ಅವ್ರ ಮಗ, ಇನ್ನೊಂದು ಅವ್ರ ಮನೆ ಹತ್ರ ಇರೋ ಒಂದು ಮಗು ಬಂದಿದೆ. ಸೊ ಬೇಲೂರಿಗೆ ಬಂದಿದ್ದೀವಿ. ಆದರೆ ಇಲ್ಲಿ ಎಲ್ಲಿಗೆ ಬಂದಿದ್ದೀವಿ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಹೇಳ್ತೀನಿ. ನಮ್ಮ ಮ್ಯಾಮ್ ದೊಡ್ಡದಾಗಿ ದಾರಿ ಗೊತ್ತು ಅಂತ ಹೇಳಿದ್ರು, ಆದರೆ ಯಾರಿಗೂ ದಾರಿ ಗೊತ್ತಿಲ್ಲ. ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಸ್ನ್ಯಾಕ್ಸ್ ತಿನ್ಕೊಬರೋಕ್ಕೆ ಅಂತ ಈ ರೇಂಜಲ್ಲಿ ಏನು ಲೇಸು, ಚಿಪ್ಸು, ಸ್ಪ್ರೈಟು ಎಲ್ಲ ತಂದಿದೆ. ಆದರೆ ತಿನ್ನಕ್ಕಿರಲಿ, ನಿಂತ್ಕೊಳ್ಳೋಕ್ಕೆ ಹಿಡ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ, ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಆ ರೇಂಜಲ್ಲಿ ಬಂದಿದ್ದೀವಿ. ಹೆಂಗಿತ್ತು ಬಸ್ ಎಕ್ಸ್ಪೀರಿಯನ್ಸ್? ಸಖತ್ತಾಗಿತ್ತು. ಇನ್ನೊಂದ್ಸಲಿ ಮಾಡಬೇಕು ಅನ್ನಿಸ್ತಾ? ಯಪ್ಪ, ಅದರಲ್ಲೂ ಈ ಬಿಸಿಲಲ್ಲಿ ಇನ್ನೊಂದ್ಸಲಿ ಬರಬೇಕು ಅಂತಲೂ ಅನಿಸ್ಲಿಲ್ಲ. ಎನರ್ಜಿ ಕಡಿಮೆ ಆಗುತ್ತೆ ಬಿಸಿಲಿಗೆ ಅಂತ. ಎನರ್ಜಿ ಕಮ್ಮಿ ಆಗುತ್ತಂತೆ. ಸೊ ಹಾಗಾಗಿ ಈ ಒಂದು ಛತ್ರಿಲಿ 1, 2, 3, 4, 5 ಜನ ನಡೀತಾ ಇದ್ದೀವಿ. ಹಿಂದೆ ಒಂದು ಪೀಸ್ ಇದೆ, ಕಾಣಿಸ್ತಾ ಇಲ್ಲ. ಇಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ ಇರೋದು, ಇಲ್ಲಿ ದೇವಸ್ಥಾನ ಇರೋದು. ಅಲ್ಲಿಂದ ಇಲ್ಲಿಗೆ ಎಷ್ಟು ಬ್ರೇಕ್ ತಗೊಂಡ್ರಿ? 3 ಬ್ರೇಕು. ಮೇಡಮ್, ಹೋಗೋಣ ದೇವಸ್ಥಾನಕ್ಕೆ? ಅವಣ್ಣಿ ನೀನೇನು ತಗೊಂಡು ತೋರಿಸ್ತೀನಿ ನೋಡು. ಆಟ ಸಾಮಾನು ತಗೊಂಡು ನಾನು ಫ್ಯಾನ್ ತಗೊಂಡೆ. ಅಲ್ಲೆಲ್ಲರೂ ಒಳಗೆ ಎಂಟ್ರಿ ಆಗಿಲ್ಲ. ಆಲ್ರೆಡಿ ನಮ್ಮ ಅಕ್ಕ ಕುತ್ಕೊಳ್ಳೋಣ ಅಂತವ್ರಲ್ಲಪ್ಪ. ಏನಕ್ಕೆ ಹಿಂಗೆ ಓಡ್ತಾ ಇರೋದು? ಕಾಲು ಸುಟ್ಟೋಗ್ತಾ ಇದೆ ಗಾಯ್ಸ್. ಎಂಟ್ರಿ ಅಲ್ಲಿಂದ ಹಿಂಗೆ ಬಂದ್ವಿ, ಅಲ್ಲಿಂದ ಓಡ್ ಬಂದ್ವಿ, ಇಲ್ಲಿ ಬಂದು ಹಿಂಗೆ ಕುತ್ಕೊಂಡಿದ್ದೀವಿ. ಸೊ ಇದರಿಂದ ಏನು ಅರ್ಥ ಆಗ್ಬೇಕು, ನಾವು ಹಾಸನಿಂದ ಬೇಲೂರಿಗೆ ಯಾಕೆ ಬಂದಿದ್ದೀವಿ ಅಂದರೆ ಇಲ್ಲಿ ಕಲ್ಲು ಹತ್ರ ಕುತ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ತಗೊಂಡಲ್ಲ, ಸೊ ಈ ಥರ ಬೀಸ್ಕೊಂಡು ಫ್ಲೆಕ್ಸ್ ಮಾಡೋದು. ಯಾವ ಥರ ಗಾಳಿ ಬರ್ತಾ ಇದೆಯಾ? ಸ್ಟ್ರಾಬೆರಿ ಹಿಂಗೆ ಇಟ್ಕೊಳ್ಳೋದು. ಬಟ್ ನಾನು ಸ್ಟೈಲಾಗಿ ಫ್ಯಾನ್ ಇಟ್ಕೊಂಡು ಬೀಸ್ಕೊತಾ ಇದ್ರೆ ನಮ್ಮ ಮ್ಯಾಮ್ ನೋಡಿ ನ್ಯಾಚುರಲ್ ಬಟ್ ಯೂಸ್ ಆಗುತ್ತೆ ಗೈಸ್. ಮ್ಯಾಮ್ ಇಲ್ಲೆಲ್ಲ ಹಿಂಗೆ ಗಾಡಿ ತಗೋಬೋದು ಹಿಂಗೆ. ಗೈಸ್ ಬಾ ಅಂದೆ, ಬಂದ್ಬಿಟ್ಟು ನೋಡಿ ಇಲ್ಲಿ ಹೆಂಗೆ ಕೂತಿದೆ. ಯಾರ್ದು ಅಂತ ಗೊತ್ತಿಲ್ಲ, ಬಟ್ ಬಂದ್ಬಿಟ್ಟು ಅವಣ್ಣಿ ಚಿಪ್ಸ್ ತಿಂತಿದ್ದಾಳೆ. ಅವಳ ಹತ್ರ ಇಸ್ಕೊಂಡು ತಿಂತಾ ಇದೆ. ತಿರ್ಗು ಇಲ್ಲಿ, ತಿರುಗ್ತಾ ಇಲ್ಲ ಇಲ್ಲಿ. ಸೊ ಗೈಸ್, ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಬೇಲೂರಿನ ಚೆನ್ನಕೇಶವ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇವಾಗ ನಾವು ಫಸ್ಟ್ ರೀಲ್ಸ್ ಮಾಡಿಕೊಂಡು ಆಮೇಲೆ ಓಡಾಡೋಣ ಅಂತ ಹೇಳಿ, ಬಿಕಾಸ್ ಜಾಸ್ತಿ ಬಿಸಿಲಿದೆ. ಹಾಗಾಗಿ ಫಸ್ಟು 1-2 ರೀಲ್ಸ್ ಮಾಡ್ಕೋತೀವಿ, ಆಮೇಲೆ 1 ರೌಂಡ್ ದೇವಸ್ಥಾನ ಎಲ್ಲ ವಿಸಿಟ್ ಮಾಡ್ಕೊಂಡು ಬರ್ತೀವಿ. ಸೊ ಫಸ್ಟ್ ಇವಾಗ ರೀಲ್ಸ್ ಮಾಡೋಣ ಬನ್ನಿ. ಏನು ಫಸ್ಟ್ ರೀಲ್ ಮಾಡಿ ಮುಗಿಸಿದ್ವಿ. ಎಷ್ಟು ಜನ ಇದ್ರು ಅಂದರೆ ಅಷ್ಟು ಜನದ ಮುಂದೆ ರೀಲ್ಸ್ ಮಾಡಿದ್ವಿ. ಪೋಸ್ಟ್ ಮಾಡ್ತೀನಿ ಆ ರೀಲ್ಸ್ನ, ಅದನ್ನು ನೋಡಿ ಯಾವ್ದು ಮಾಡಿದ್ದು ಅಂತ. ಸೋಷಿಯಲ್ ಆ್ಯಂಗ್ಸೈಟಿ ಅಂದರೆ ಏನು ಅನ್ನೋದೇ ನಮಗೆ ಗೊತ್ತಿಲ್ಲ. ಆ ರೇಂಜಲ್ಲಿ ಜನ ಇದ್ದರು, ಆದ್ರೂ ನಾವು ರೀಲ್ಸ್ ಮಾಡಿದ್ದೀವಿ. ಅದು ಸಕ್ಸಸ್ಫುಲಿ ಚೆನ್ನಾಗೇ ಮಾಡಿದ್ದೀವಿ. ಸೊ ಇವಾಗ ದೇವಸ್ಥಾನ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಈಗಲಾದ್ರೂ ಹೋಗೋಣ. ಒಳಗಡೆ ಬಾರಮ್ಮ, ದರ್ಶನ ಮಾಡಬಾರಮ್ಮ ಅಂತ ಅಂದರೆ ನಮ್ಮ ಮ್ಯಾಮು ಇಲ್ಲ ಹೋಗ್ಬಿಟ್ಟು ಬಾ ನೀನೆ ಅಂತ ಹೇಳಿದರು. ತಗೊಳ್ಳಿ. ಅಯ್ಯೋ ಥ್ಯಾಂಕ್ ಯು. ಥ್ಯಾಂಕ್ಸ್. ಆಯ್ತು, ಇಷ್ಟು ಎಂಜಾಯ್ಮೆಂಟ್ ಮುಗಿದು ಮನೆಗೆ ಹೋಗೋಣ. ಹೊಟ್ಟೆ ಹಸಿದೆ. ಇದು ಮಾವಿನಕಾಯಿ ಮರದಲ್ಲಿ ಮಾವಿನಕಾಯಿಗಳು ಕಾಣಿಸ್ತಾ ಇದೆಯೇ?
ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ, ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಒಂದಾದರೂ ಬಿಡಬಾರ್ದ. आज का फैशन उल्टा हो गया सर. वो सही है, वो जमानों में वॉकिंग जाने के टाइम दासी के हाथ में कुत्ता, बच्चा ओनर के हाथ में दिखता है ना. आजकल देखिए ओनर के हाथ में कुत्ता रहता है, दासी के हाथ. ಆದರೂ ಅವಾಗಿನ ಶಿಲ್ಪಿಗಳಿಗೆ ಇರುವಂಥ ಆ ಸ್ಕಲ್ಪ್ಚರ್ ಮಾಡೋವಂಥ ಒಂದು ರೀತಿಗಳು ಇವಾಗ ಎಲ್ಲೋ ಈ ಥರ ಮಾಡೋದು ನಾವು ನೋಡೋಕ್ಕಾಗಲ್ಲ. ಏನೋ ಒಂಥರ ವಿಶಿಷ್ಟ ವಿಭಿನ್ನತೆ ಏನೋ ಅದು ಹೇಳೋಕ್ಕೆ ಆಗಲ್ಲ ಗೈಸ್, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇವಾಗ ಅದೆಲ್ಲ ಎಲ್ಲೋ ರೇರ್ ಆ ಥರದನ್ನೆಲ್ಲ ನಾವು ನೋಡೋಕ್ಕಾಗೋದು. ಸೊ ಬಟ್ ಇರೋದನ್ನು ಈ ಥರ ದೇವಸ್ಥಾನಗಳು ಏನು ಆಲ್ಮೋಸ್ಟ್ ನಾವು ಉಳಿಸ್ಕೊಂಡಿದ್ದೀವಿ, ಅದನ್ನು ಇನ್ನು ಮುಂದಕ್ಕೂ ನಾವು ಉಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಬೇಕು ಅಷ್ಟೇ. ಬಿಟ್ಟರೆ ಇವಾಗ ನಾವು ಈ ಥರದನ್ನೆಲ್ಲ ಮಾಡ್ತೀವಿ ಅಂದರೆ ಚಾನ್ಸೇ ಇಲ್ಲ. ಸೊ ಇರೋದನ್ನೇ ಉಳಿಸ್ಕೊಳ್ಳೋಣ ಗೈಸ್. ಐ ಥಿಂಕ್ ಕಲ್ಯಾಣಿ ಅನ್ಸುತ್ತೆ ಇದು ಗೈಸ್. ನಿಮಗೆ ಆಮೇಲೆ ಕಾಣಿಸ್ತಾ ಇದೆಯಾ? ಅಲ್ಲಿ ಜೂಮ್ ಅಲ್ಲಿ ಜಾಸ್ತಿ ಜೂಮ್ ಆಯಿತು ಗೈಸ್. ತುಂಬ ಸುಡ್ತಾ ಇದೆ, ಬರೀ ಆಮೇಲೆ ಇದೆ. ನಮ್ಮ ಮ್ಯಾಮ್ನ ಕರ್ಕೊಂಬರೋದೇ ವೇಸ್ಟ್ ಆಯಿತು ಗೈಸ್. ಬಿಸಿಲು ಅಂತ ಹೇಳಿ ಕೂತ್ಕೊಂಡವ್ರು ಎದಳಲಿಲ್ಲ. ಆಮೇಲೆ ಎದ್ದವ್ರು ದೇವ್ರನ್ನ ನೋಡ್ಬಿಟ್ಟು ಮತ್ತೋಗಿ ಕೂತವ್ರು ಮತ್ತೆ ಎದಳಲಿಲ್ಲ. ಒಟ್ಟಿನಲ್ಲಿ ಏನು ಎಂಜಾಯ್ ಮಾಡಿದ್ರಿ ಅಂದರೆ ಜರ್ನಿ ಎಂಜಾಯ್ ಮಾಡಿದ್ರಂತೆ ಆ ಬಸ್ಸಲ್ಲಿ ನಿಂತ್ಕೊಂಡು. ಅಲ್ಲಿ ನೋಡಿ ಹೆಂಗೆ ಓಡ್ ಬರ್ತಿದೆ. ಮೆಲ್ಲ ಮೆಲ್ಲ ಹುಷಾರು. ಅಲ್ಲಿ ಚಿಕ್ಕವ್ರು ಓಡ್ ಬರ್ತಾ ಇದ್ದಾರೆ. ಇದು ಇಷ್ಟ ಆಯ್ತಾ? ಏನು ಎಂಜಾಯ್ ಮಾಡಿದೆ ಜಾಸ್ತಿ ಹೇಳು? ಹಾಂ, ಚಾಕ್ಲೇಟ್ ತಿಂದಿದ್ದೆ ಎಂಜಾಯ್. ದೇವಸ್ಥಾನ ಚೆನ್ನಾಗಿತ್ತಾ? ಹಾಂ, ಸೂಪರಾ? ಏನು ಮಾಡಿದೆ? ಎಂಜಾಯ್. ಅವಳು ಹೇಳಿದ್ದು ಎಂಜಾಯ್. ಊಟ ಮಾಡೋಂಗಿರಲಿಲ್ಲ, ಆದರೆ ನಮ್ಮ ಮ್ಯಾಮ್ ಊಟ ಮಾಡಲಿಲ್ಲ ಅಂದರೆ ಮನೆಗೆ ಹೋಗೋ ಅಷ್ಟೊತ್ತಿಗೆ ಸುಸ್ತಾಗುತ್ತೆ ಅಂತ ಹೇಳಿ ಹೋಟೆಲ್ ಬಂದಿದ್ದೀವಿ. ಇವಾಗ ಊಟ ಮಾಡಬೇಕು. ಏನು ತಿಂತೀಯ ನೀನು? ಐಸಿ ಮೇಲೆ ಊಟ ಏನು ತಿಂತೀಯ? ಊಟ ಬೇಡ. ಜ್ಯೂಸ್ ಇದೆಯಾ ಏನಾದರೂ? ಯಾವುದಿದೆ? ಫ್ರೂಟ್ ಜ್ಯೂಸ್. ಏನೋ ಹೇಳಿದ್ರಲ್ಲ, ಹೇಳಿ. ಹ್ಯಾಂಡ್ ವಾಶ್ ಅಂತ ಗಾಯ್ಸ್, ಹ್ಯಾಂಡ್ ವಾಶ್. ಅಲ್ಲಿ ನೋಡಿ, ಅಲ್ಲಿದೆ ಹ್ಯಾಂಡ್ ವಾಶ್. ಎಟಕ್ಸ್ಲಿಲ್ವಾ? ಬಾ ತೊಳ್ಕೊ, ಆನ್ ಮಾಡ್ಕೊ. ಇವರೆಲ್ಲ ಊಟ ಹೇಳೋಕ್ಕೂ ಮುಂಚೆ ನಾನು ಒಂದು ಮಸ್ಕ್ ಮೆಲನ್ ಜ್ಯೂಸ್ ಆರ್ಡರ್ ಮಾಡಿ. ನಿಂಗೆ ಬೇಕಾ? ಬೇಡ ಬೇಡ. ಗೋಬಿ ಅಂತೆ ಗೈಸ್. 50 ರೂಪಾಯಿ ಗೋಬಿನ 150 ರೂಪಾಯಿ ಕೊಟ್ಟು ತಿಂತಾ ಇರೋ ಅಂತಹ ಏನು ಮಹಾನ್ ಭಾವೆ, ಮಹಾನ್ ವಿದ್ವತ್ಗಳು. ಮ್ಯಾಮ್, ಇವಾಗ ಫುಲ್ ಮೀಲ್ಸ್ ಊಟ ಆಗ್ತಾ ಇದೆ. ಈಗ ಬಸ್ಸಲ್ಲಿ ಸೀಟ್ ಸಿಕ್ಕಿದ್ರೆ ಏನು ಮಾಡ್ತೀರಾ? ಒಳ್ಳೆ ನಿದ್ದೆ ಹೊಡಿಬೋದಲ್ವಾ? ಐಸ್ ಕ್ರೀಮ್ ತಗೊಂಡಲ್ಲ, ಎಂಜಾಯ್ ಮಾಡ್ದ? ಏನು ಮಾಡಿದೆ? ಏನದು? ಎಂಜಾಯ್ ಅಲ್ವಾ ಮ್ಯಾಮ್? ಕೂತ್ಕೊಂಡ್ಬಿಟ್ಟೆ ಎಂಜಾಯ್ ಮಾಡಿದೆ. ಏನವ? ಎಂಜಾಯ್ ಆಗಿತ್ತು. ಹೌದಾ? ಏನು ಪ್ರೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಸ್ಸಲ್ಲಿ ಸೀಟ್ ಸಿಕ್ಕಿದ್ರೆ ಸಾಕು, ಒಳ್ಳೆ ನಿದ್ದೆ ಬರುತ್ತೆ. ನಾನಂತೂ ಬೆಳಗ್ಗಿಂದ ಬರೀ ಜ್ಯೂಸಲ್ಲೇ ಹೊಟ್ಟೆ ತುಂಬಿಸ್ಕೊಂಡಿರೋದು ಮ್ಯಾಮ್. ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಏನು ಕುಡ್ದೆ ಹೇಳಿ? ಅದೆಂಥ ಜ್ಯೂಸು? ಹಾಂ, ಶುಗರ್ ಕೇನು, ಆಮೇಲೆ ಮಸ್ಕ್ ಮಿಲನ್ನು, ಆಮೇಲೆ ಸ್ಪ್ರೈಟು, ಫಸ್ಟ್ ಚಿಪ್ಸು, ಏನೇನು ಒಟ್ಟಿನಲ್ಲಿ. ಯಾವುದು ರೀ? ನೀವು ಕೊಡಿಸ್ತೀರಾ? ಕೊಡ್ಸಲ್ಲ? ಎರಡರಲ್ಲಿ ಒಂದು. ಏನು ಕೊಡ್ಸೋದಿಲ್ಲ ಅವರು. ಹೌದಾ? ಚೈತ್ರಾ ಮ್ಯಾಮ್ ಹೋಗೋಣ ಬನ್ನಿ. ಏನೇನು ತಗೊಂಡೆ? ಎರಡು ಬೇಕಾ? ಹೇಳು. ಹ್ಯಾಂಡ್ಸಪ್ ಮಾಡಬೇಕಾ? ಹೆಂಗೆ ಹ್ಯಾಂಡ್ಸಪ್ ಮಾಡೋದು? ಜಸ್ಟ್ ನಿಂಗೆ ಎಂಜಾಯ್ ಆಯಿತು, ನಂಗೆ ಎಂಜಾಯ್ ಆಯಿತು, ಅವ್ರಿಗೆಲ್ಲ ಎಂಜಾಯ್ ಆಯಿತು.
ಆದರೆ ಆದರೆ ನಮ್ಮೆಲ್ಲರಿಗಿಂತ ಜಾಸ್ತಿ ಎಂಜಾಯ್ ಯಾರಿಗೆ ಗೊತ್ತಾಗಿರೋದು? ಕವನ ಮ್ಯಾಮಿಗೆ ಅಲ್ಲ, ಚೈತ್ರ ಮ್ಯಾಮಿಗೆ. ಅಲ್ವಾ ಮ್ಯಾಮ್? ಚೈತ್ರ ಮೇಡಮ್ಗೆ ಕಾಲು ಸುಡ್ತಿತ್ತು ಮತ್ತೆ ಓಡ್ತಿದ್ರು. ಅವ್ರು ತುಂಬ ಎಂಜಾಯ್ ಮಾಡೋದು. ಅವರು ತಂಪಿನ ಜಾಗದಲ್ಲಿ ಕುತ್ಕೊಂಡು ತಣ್ಣ ಮಾಡ್ಕೋತಾ ಇದ್ರು. ಯಾವುದೋ ಅಜ್ಜಿ ನಾವು ನಡ್ಕೊಂಡು ಬರ್ತಾ ಇದ್ವಾ ಈ ಕಡೆ, ಅವರಿದ್ದವರು ಅವ್ವ ಒಂದು ಸ್ವಲ್ಪ ಆ ಕಡೆಗೆ ದಾಟ್ಸವ ಅಂತಂದರು. ನೋಡಿ ನಮ್ಮ ಧೀರ ಶೂರ ಕರ್ಣ ನಮ್ಮ ಚೈತ್ರ ಮ್ಯಾಮ್ ದಾಟಿಸಿ ವಾಪಸ್ ದಾಟಕ್ಕೆ ಬರದೆ ಆ ಕಡೆಯಿಂದ ಬರ್ತಾ ಇದ್ದಾರೆ. ಮ್ಯಾಮ್ ಬನ್ನಿ. ಹಾಂ ಏನ ಹಾಂ ಏನಾಗಿರೋದು ಅವ್ರಿಗೆ? ಸುಸ್ತಾಗಿರೋದಾ? ಅದಕ್ಕೆ ದಾಟಕ್ಕೆ ಭಯ ಪಡ್ಕೊಂತ ಇದ್ದಿದ್ದ? ಓ ಹಾಂ ಹಾಂ. ಅಲ್ಲ ತಲೆ ಸುತ್ತದಾಗ ಹಂಗೆಲ್ಲ ರೋಡ್ ಕ್ರಾಸ್ ಮಾಡೋಕೆ ಎಷ್ಟು ಭಯ ಆಗುತ್ತೆ? 3 ಜನಕ್ಕೆ ಇಲ್ಲಿ ಸೀಟ್ ಕೊಡಿಸಿ ಅವರಿಗೆ ಇಲ್ಲಿ ಸೀಟ್ ತಗೊಂಡು ಈಗ ಆರಾಮಾಗಿ ನಿದ್ದೆ ಮಾಡಿಕೊಂಡು ಹಾಸನಕ್ಕೆ ಹೋಗ್ತಾರೆ. ಏನವ ಏನು ಕರೆಕ್ಟು? ಹಾಂ ಇವಾಗ ಸಿಕ್ತಾ? ಸೊ ಇವಾಗ ಹೇಗೋ ಸೀಟ್ ಬೇಗ ಹತ್ತಿ ಕೂತ್ಕೊಂಡು ಸೀಟ್ ಸಿಕ್ಕಿದೆ. ಸೊ ಆರಾಮಾಗಿ ಮತ್ತೆ ಜನ ಹತ್ತಿದ್ರೆ ಅಷ್ಟೇ ಸಾಕು. ಇನ್ನೆಲ್ಲೂ ಜನ ಹತ್ತಿದೆ ಇದ್ರೆ ಸಾಕು. ಈಗ ಹಾಸನ ಬರೋ ತನಕ ನಾನು ಮತ್ತೆ ಇನ್ನೇನು ಬ್ಲಾಗ್ ಮಾಡಲ್ಲ, ಸ್ವಲ್ಪ ಹೊತ್ತು ಮಲ್ಕೊತೀವಿ. ಬೈ, ಗುಡ್ ನೈಟ್. ಜಸ್ಟ್ ನಮ್ಮ ಸ್ಕೂಲ್ ಪೇರೆಂಟ್ಸ್ ಸಿಕ್ಕಿದ್ರು, ಎಷ್ಟು ಹೊಗಳಿದ್ರು ಅಂದರೆ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಈ ಥರ ಪೇರೆಂಟ್ಸ್ ಸಿಕ್ಕಿ ಕಂಡಿಡ್ದು ಮಾತಾಡಿಸಿ ಹೊಗ್ಲುತ್ತಾರಲ್ಲ, ಅವಾಗ ಆಗೋ ಖುಷಿಗಿಂತ ಇನ್ನು ಆ್ಯಸ್ ಅ ಟೀಚರ್ ಹೇಳ್ಕೊಳಕ್ಕಾಗಲ್ಲ. ಹಿಂಗೆ ಅವ್ರು ಕಂಡಿಡ್ದು ನಮ್ಮನ್ನು ಮಾತಾಡಿಸಿ ಹೋಗ್ತಾರೆ, ನಮ್ಮ ಮಕ್ಳಿಗೆ ನೀವಂದರೆ ಇಷ್ಟ, ನಮಗಿಷ್ಟ ಅಂತ ಹೇಳಿ ಭಾರಿ ಖುಷಿ ಆಯಿತು. ಕ್ಲಿಪ್ ತೆಗಿಯೋಕೆ ಮಾಡ್ತಾಯಿದ್ದು ಅಂದರೆ ಸಡನ್ನಾಗಿ ಬಂದುಬಿಟ್ಟು ಮಾತಾಡ್ಸಿದ್ರಲ್ಲ, ಅವಾಗ ಆ ಖುಷಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಗಾಯ್ಸ್. ಥ್ಯಾಂಕ್ ಯು.